ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ಸರ್, ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅವ್ರಿಗಿರ್ತಕ್ಕಂಥ ಬುದ್ಧಿವಂತಿಕೆ ಮತ್ತು ಜನಪ್ರಿಯತೆ, ಮತ್ತು ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಬಹುಶಃ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮಾತಾಡಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದು ನಾವು ಕೇಳ್ತೀವಿ. ಸರಿ, ಸಿದ್ದರಾಮಯ್ಯ ಅವರು ಎಲ್ಲ ಜನತಾ ಪರಿವಾರದಲ್ಲಿ ಇದ್ದಾರೆ. ಸೊ ಅವರು ಕಾಂಗ್ರೆಸ್ ಬಂದು ಸಿಎಂ ಆಗಿರುತ್ತೆ, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸು 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದಿದ್ರೆ ಆತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು. ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕೋದ್ರಿಂದ ದಾಖಲೆನ ಮುಗಿದಿದ್ದಾರೆ. ಸಿಎಂ ಆಯ್ತಿರ್ಲಿಲ್ಲ ಅವ್ರು JDS ಅಲ್ಲಿ ಇದ್ರೆ. ಅದು ನೀವು JDS-ನವ್ರನ್ನ ಕೇಳಬೇಕು, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಕೇಳಿ. ಸರ್, ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಅವರು ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನ ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ. ಅದನ್ನ ಮಾಡ್ತಾರೆ. ಸಿದ್ದರಾಮಣ್ಣ ಆ ತರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವ್ರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನು ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಣ್ಣ ಅವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿದ್ದಾರೆ. ಒಂದು ಮಾತ್ರ ಹೇಳಿದ್ರು ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ನೀವು ಯಾಕೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡ್ಬೇಕು ಅಂದಾಗ ಹೈಕಮಾಂಡ್ ಅದ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28ಕ್ಕೆ 29ಕ್ಕೆ ಇನ್ನು ಅನುಕೂಲ ಆಗುತ್ತಲ್ವಾ? ಅದೇ ನಮ್ಮ ಆಸೆನೂ ಕೂಡ ಅದೇ. ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಅಂತ. ಕುಮಾರಸ್ವಾಮಿ ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಕೊನೆಯ ಸಿಎಂ. ಕುಮಾರಸ್ವಾಮಿರವರು ಮಾತಿನ ಮಲ್ಲರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರದ್ದು ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ಗಿಳಿದು ರಾಜಕಾರಣ ಮಾಡದಂತ ವ್ಯಕ್ತಿ ಅಲ್ಲ ಅವರು. ಬಹುಶಃ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದುವರೆಗೂ ಯಾವ್ದು ನಿಜ ಆಗಿದೆ ಹೇಳಿ ನೋಡೋಣ. ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡೋ ದಿವಸ ಕೇಳಿದ್ರೆ ಇದು ನಾನು ಮಾತಾಡೇ ಇಲ್ಲ ಅಂತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಅದರಿಂದ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು. ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಕೂಡ ಮಾತಾಡಿದ್ದಾರೆ, ಅವ್ರು ಮಣ್ಣಾಕಬೇಕು ಅದನ್ನ. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು ಒಬ್ಬನೇ ಈ ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಆ ಇಚ್ಛಾಶಕ್ತಿನೇ ಇಲ್ಲ ಅಂತಕ್ಕಂಥ ಆ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಅದು ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂಥ ಶಕ್ತಿ ಇದೆ. ಯಾರ ಬಗ್ಗೆನೂ ಆ ಥರ ಹಗುರವಾಗಿ ಕೇವಲವಾಗಿ ಮಾತಾಡಬಾರ್ದು. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ
ಅವರ ಆಡಳಿತ ಮೆಚ್ಚತನ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಪಾಪ ಅದು ಕುಮಾರಸ್ವಾಮಿ ಅವ್ರಿಗೆ, ಕುಮಾರಣ್ಣ ಅವ್ರಿಗೆ ಇಡಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಸರ್, ಈಗ 2.5 ವರ್ಷ ಪೂರ್ಣ ಆಯ್ತು. ಅದ್ರ ಜೊತೆಗೆ ಅರಸೋರ ದಾಖಲೆ ಮುಗಿದಾಯ್ತು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನೀವು ಡೆಲ್ಲಿಗೆ ಹೋಗಿದ್ರಿ ಸಚಿವರಾಗಬೇಕು ಅನ್ನೋ ಆಸೆಯಿಂದ. ಈಗೇನಾದ್ರೂ ಸಚಿವರಾಗೋ ಆಸೆಯನ್ನು ವ್ಯಕ್ತಪಡಿಸ್ತೀರಾ ಸರ್? ಖಂಡಿತ ಅಲ್ವಾ, ನಮ್ಗೆ ಆಸೆ ಇಲ್ವಾ? ನೀವು ಪ್ರಮೋಷನ್ ಕೇಳಲ್ವಾ ನಿಮ್ಮಿದ್ರಲ್ಲಿ? ಈಗ ನೀವು ನಿಮ್ಮ ವೃತ್ತಿನಲ್ಲಿ ಪ್ರಮೋಷನ್ ಕೇಳಲ್ವಾ ನಿಮ್ಮ ಹೈಕಮಾಂಡ್ ನ? ಹಂಗೆ ನಮಗೂ ಕೂಡ ಈಗ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹೈಕಮಾಂಡ್ ಎಲ್ಲ ಇಲ್ಲೇ ಇದೆಯಲ್ಲ, ಇಲ್ಲೇ ಸಾಧಕ ಬಾಧಕ ಚರ್ಚೆಗಳು ಮಾಡ್ತಕ್ಕಂಥದ್ದು. ಅದರಿಂದ ನಿಮ್ಗೆ ಪ್ರಮೋಷನ್ ಬಯಸ್ದಾಗ ನಾವು ಪ್ರಮೋಷನ್ ಬಯಸ್ತೇವೆ. ಅಲ್ಲ, ಅಲ್ಲಿ ಡೆಲ್ಲಿನಲ್ಲಿ ಇರ್ತಕ್ಕಂಥ ವಿಚಾರ ಕೆಲವ್ರ ಹತ್ರ ಚರ್ಚೆ ಮಾಡ್ಬೇಕು ಅಂತ. ಬಟ್ ಅಂತಿಮವಾಗಿ ಹೈಕಮಾಂಡ್ ಇಲ್ಲೂ ಇದೆ, ಏನ್ ಇಲ್ಲೇ ಅಲ್ಲೇ ಹೋಗಿ ಹೇಳ್ಬೇಕು ಅಂತಕ್ಕಂಥದ್ದು ಏನಿಲ್ಲ. ಇಲ್ಲಿ ತಾವು ಕೂಡ ಹಿರಿಯರು ಸರ್, ಯಾಕಂದ್ರೆ ಇಷ್ಟೊತ್ತಾಗ್ಲೇ ನೀವು ಸಚಿವರು ಆಗ್ಬೇಕಾಗಿತ್ತು. ಆ ನಿರೀಕ್ಷೆಯಲ್ಲಿ ಕೂಡ ಈ ಸಲ ಪರಿಗಣನೆ ಆಗುತ್ತೆ. ಏನೋ ನಿಮ್ಮೆಲ್ಲರ ಬಾಯ ಆಶೀರ್ವಾದದಿಂದ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ 2.5 ವರ್ಷದ ಬಳಿಕ ಒಂದೊಂದಿನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಚಿವ ಸ್ಥಾನ ಅದು ಹೆಂಗೆ ಇಂಪಾರ್ಟೆಂಟ್ ಆಯ್ತದೆ? 2.5 ವರ್ಷ ತಾವು ಆಡಳಿತವನ್ನ ಕ್ಷೇತ್ರದ ಜನತೆ ಕೊಡ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ನವೆಂಬರ್ ಆಗುತ್ತೆ ಅಂದ್ರು, ಡಿಸೆಂಬರ್ ಅಂದ್ರು, ಈಗ ಜಾನ್ವರಿ ಬಂದಿದೆ. ಸೊ ತೀರಾ ತಡ ಆಯ್ತು. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಇವೆಲ್ಲಾನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಉತ್ತರಗಳಲ್ಲ. ಅದನ್ನ ಹೈಕಮಾಂಡೇ ಮಾಡ್ಬೇಕು, ಹಿರಿಯರೇ ಮಾಡ್ಬೇಕು. ಅದನ್ನ ನೀವು ನನ್ ಕೇಳಿ ಪದೇ ಪದೇ ಕೇಳ್ತಕ್ಕಂಥದ್ದು ಅವ್ರನ್ನೇ ಕೇಳ್ಬೇಕು. ಅವರು ಕೆಲವು ಒಂದೊಂದ್ಸರಿ ಶಾಸ್ತ್ರ ಕೇಳ್ತಾರೆ, ಅವರು ಆ ಶಾಸ್ತ್ರದಲ್ಲಿ ಹೇಳಿರ್ಬೋದು, ಅವ್ರನ್ನೇ ಕೇಳ್ಬೇಕು ನೀವು. ಯಾರು ಶಾಸ್ತ್ರ ಹೇಳ್ತಾರೆ ಅಂತ. ಕೆಲವು ಸಂದರ್ಭದಲ್ಲಿ ಶುಭಗಳಿಗೆ ಮಿಸ್ ಆದಾಗ ಇನ್ನೂ ಉತ್ತಮವಾದಂತ ಶುಭಗಳಿಗೆ ಬರ್ಬೋದು. ನೋಡೋಣ, ಅದನ್ನ ಅವ್ರನ್ನೇ ಕೇಳ್ಬೇಕು ನೀವು. 6-9 ಮಿಸ್ ಆದ್ರೆ 6-9 ಮಿಸ್ ಆದ್ರೆ ನೆಕ್ಸ್ಟ್ ಶುಭಗಳಿಗೆ ಯಾವ್ದು ಅಂತ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳ್ಬೇಕು ನೀವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.